ತಮಿಳುನಾಡಲ್ಲಿ ವಿಜಯ್ ಸರ್ಕಾರ ಅಸ್ತಿತ್ವಕ್ಕೇನೋ ಬಂದಿದೆ. ಇವತ್ತು ಫ್ಲೋರ್ ಟೆಸ್ಟ್ ಅನ್ನು ಪಾಸ್ ಮಾಡಬೇಕಾಗುತ್ತೆ. ವಿಶ್ವಾಸ ಮತಯಾಚನೆಯ ಪ್ರಕ್ರಿಯೆಗಳು ಸದ್ಯಕ್ಕೆ ಚಾಲನೆ ಸಿಕ್ಕಿದೆ. ಈಗಾಗಲೇ ವಿಜಯ್ಗೆ ಬೆಂಬಲ ಕೊಟ್ಟಿರುವಂತಹ ಪಕ್ಷಗಳು ಯಾಕಾಗಿ ಸಪೋರ್ಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ತಿಳಿಸಿದ್ರು. ವಿಶ್ವಾಸ ಮತ ಗೆಲ್ಲುವ ಭರವಸೆಯಲ್ಲಿ ಜೋಸೆಫ್ ವಿಜಯ್ ಇದ್ದಾರೆ, ಮುಖ್ಯಮಂತ್ರಿ ವಿಜಯ್ ಇದ್ದಾರೆ. ಟಿವಿಕೆ ಪಕ್ಷಕ್ಕೆ ಕಾಂಗ್ರೆಸ್ ಬೆಂಬಲವನ್ನ ಘೋಷಿಸಿದೆ, ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ 5 ಶಾಸಕರು ಟಿವಿಕೆ ಪರ ಮತ ಚಲಾಯಿಸೋದಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಎಡಪಕ್ಷಗಳ 4 ಶಾಸಕರ ಬೆಂಬಲ ಕೂಡ ಈಗಾಗಲೇ ಘೋಷಣೆ ಆಗಿದೆ. ವಿಸಿಕೆಯ 2 ಶಾಸಕರು ಕೂಡ ನಮ್ಮದು ಸಪೋರ್ಟ್ ಇದೆ, ಮೈನಾರಿಟಿಗಳನ್ನು ತಮಿಳುನಾಡಲ್ಲಿ ಕಾಪಾಡಬೇಕು ಅಂತ ತಮಿಳಲ್ಲಿ ಭಾಷಣ ಮಾಡಬೇಕಾದ್ರೆ ತಿಳಿಸ್ತಾ ಇದ್ರು ಅವರು. ಉಳಿದಂತೆ ಇರುವಂತಹ ಏಕೈಕ ಕುತೂಹಲ ಅಂದರೆ AIADMಕೆ ಎಷ್ಟು ಸದಸ್ಯರು ಬೆಂಬಲವನ್ನು ಕೊಡ್ತಾರೆ ಅಂತ. ಈಗ ತುಂಬ ಜನರಿಗೆ ಒಂದು ಕುತೂಹಲ ಇರುತ್ತೆ, ಏನಕ್ಕೆ ವಿಶ್ವಾಸ ಮತಯಾಚನೆ ಆಗುತ್ತೆ, ಏನು ಹಾಗಂದ್ರೆ ಅಂತ. ನೋಡಿ, ಒಂದು ಸರ್ಕಾರಕ್ಕೆ ವಿಧಾನಸಭೆಯ ಬಹುಪಾಲು ಸದಸ್ಯರ ಸಪೋರ್ಟ್ ಇದೆಯಾ ಇಲ್ವಾ ಅಂತ ಡಿಸೈಡ್ ಆಗೋದು ಫ್ಲೋರ್ ಟೆಸ್ಟ್ನಲ್ಲಿ. ಯೂಶಲಿ ರಾಜ್ಯಪಾಲರ ನಿರ್ದೇಶನ ಇರುತ್ತೆ. ಒಂದು ಸರ್ಕಾರ ಅಸ್ತಿತ್ವಕ್ಕೆ ಬಂದ 14 ದಿನಗಳ ಒಳಗೆ ಇದನ್ನು ಮಾಡಬೇಕಾಗತ್ತೆ. ಸಾಂವಿಧಾನಿಕ ಪ್ರಕ್ರಿಯೆಗೆ ಫ್ಲೋರ್ ಟೆಸ್ಟ್ ಅನ್ನುವಂತಹ ಹೆಸರು ಇದೆ. ಇಲ್ಲೇನಾಗುತ್ತೆ ಅಂದರೆ, ಫಸ್ಟು ಮುಖ್ಯಮಂತ್ರಿ ವಿಜಯ್ ಆಗಲೇ ಮಾತಾಡ್ತಾ ಇದ್ದನ್ನು ನೀವು ಗಮನಿಸ್ತಾ ಇದ್ರಿ. ಒಂದು ಲೈನ್ ರೆಸಲ್ಯೂಷನನ್ನು ಅವ್ರು ಪಾಸ್ ಮಾಡ್ತಾರೆ. ಅಂದರೆ ನಮ್ಮ ಸರ್ಕಾರದ ಮೇಲೆ ವಿಶ್ವಾಸ ಹೊಂದಿದೆ ಅನ್ನೋದನ್ನು ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಅಂತ ಒಂದು ಲೈನ್ ಅವರು ಆಗಲೇ ಹೇಳಿದ್ರು. ಅದಾದಮೇಲೆ ಚರ್ಚೆ ಆಗುತ್ತೆ, ಯಾರ್ಯಾರು ಅವ್ರಿಗೆ ಸಪೋರ್ಟ್ ಕೊಡ್ತಿದ್ದಾರೆ, ಯಾವ ಕಾರಣಕ್ಕೆ ಕೊಡ್ತಿದ್ದಾರೆ ಅನ್ನೋದ್ರ ಎಕ್ಸ್ಟೆನ್ಷನ್ ಆಗುತ್ತೆ. ಇಷ್ಟೆಲ್ಲ ಚರ್ಚೆಯ ನಂತರ ಮತದಾನಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಇದರಲ್ಲೂ ಒಂದು 3 ರೀತಿ ಇದೆ. ಯೂಶಲಿ 2 ರೀತಿ ಫಾಲೋ ಆಗುತ್ತೆ. ಒಂದು ಧ್ವನಿ ಮತ, ಎರಡನೇದು ವಿಭಜನೆ, ಅಂದರೆ ಸದಸ್ಯರ ತಲೆ ಎಣಿಸೋ ಕೆಲಸ ಆಗುತ್ತೆ. ಇನ್ನೊಂದು ಸದಸ್ಯರು ಹೌದು ಅಥವಾ ಇಲ್ಲ ಅಂತ ಹೇಳಿಬಿಟ್ಟು ಕೂಗೋದ್ರ ಮೂಲಕ ವಿಶ್ವಾಸ ಮತಯಾಚನೆಯಲ್ಲಿ ಇವ್ರು ಗೆಲ್ತಾರಾ ಇಲ್ವಾ ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ಇನ್ನು ಬೇರೆ ಕಡೆಗಳಲ್ಲಿ ಗುಪ್ತವಾಗಿ ಅಥವಾ ಯಂತ್ರಗಳ ಮೂಲಕ ಕೂಡ ಮತ ಚಲಾಯಿಸುವಂತಹ ಕೆಲಸ ಆಗುತ್ತೆ. ಬಹುಮತ ಸಿಕ್ಕರೆ ಮುಖ್ಯಮಂತ್ರಿಯವರು ಮಂಡಿಸಿದ ಪ್ರಸ್ತಾವನೆಗೆ ಸದಸ್ಯರಲ್ಲಿ, ಅಂದರೆ ಎಷ್ಟು ಜನ ಸದಸ್ಯರಿರ್ತಾರೆ ಅದರಲ್ಲಿ 50%+1 ಮತಗಳು ಬಿದ್ದರೆ ಸರ್ಕಾರ ಸುಭದ್ರವಾಗಿ ಮುಂದುವರಿಯುತ್ತೆ ಅಂತ. ಸೊ ಇದು ಪ್ರಕ್ರಿಯೆ ಮತ್ತು ಕಾರಣ ಏನು, ಉದ್ದೇಶ ಏನು ಅನ್ನೋದನ್ನು ಹೇಳ್ತಾ ಇದ್ವಿ. ಒಂದು ವೇಳೆ ನಾಟಕೀಯವಾಗಿ ಇನ್ನೇನೋ ಬೆಳವಣಿಗೆ ನೋಡೋದು, ಬಹುಮತ ಸಿಗಲಿಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ವಿಜಯ್ ಇಮಿಡಿಯೇಟ್ ಆಗಿ ರಾಜೀನಾಮೆ ಕೊಡಬೇಕಾಗತ್ತೆ. ಇದಿಷ್ಟು ಕೂಡ ಪ್ರಕ್ರಿಯೆ.